ಕೋಟಿ ಕೋಟಿ ವೆಚ್ಚ ಮಾಡ್ತಾರೆ ಒಂದು ವಿದ್ಯುತ್ ಚಿತಾಗಾರವನ್ನ ತೆರೆಯೋದಕ್ಕೆ. ಆದರೆ ಆ ವಿದ್ಯುತ್ ಚಿತಾಗಾರ ಇವಾಗ ಪುಂಡರ ತಾಣವಾಗಿದೆ. ಯಾವ ಊರಲ್ಲಿ ಅಲ್ಲಿ ಏನಾಗ್ತಾ ಇದೆ ಪರಿಸ್ಥಿತಿ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್. ಬಿದರಗುಪ್ಪೆ ಗ್ರಾಮದಲ್ಲಿ ನಿರ್ಮಾಣ ಆಗ್ತಿರುವಂತಹ ವಿದ್ಯುತ್ ಚಿತಾಗಾರ ಅದು ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಆದ್ರೆ ಆ ಜಾಗ ಈಗ ಪುಂಡರ ತಾಣವಾಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಯಾವುದೋ ಕರ್ನಾಟಕದ ಯಾವುದೋ ತುದಿಲಿರೋ ಜಿಲ್ಲೆ, ಯಾವುದೋ ಊರು, ರಿಮೋಟ್ ಗ್ರಾಮ ಅಲ್ಲ ಇದು. ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್ ತಾಲೂಕು, ಬಿದರಗುಪ್ಪೆ ಗ್ರಾಮ. ಕಾಮಗಾರಿ ಶುರುವಾಗಿ 3 ವರ್ಷ ಆಯಿತು. ಉದ್ಘಾಟನೆ ಭಾಗ್ಯ ಅಂತೂ ಸಿಕ್ಕಿಲ್ಲ. ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ವಿದ್ಯುತ್ ಚಿತಾಗಾರಕ್ಕೆ. ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಈಗ ಅಂತ ಆರೋಪ ಕೇಳಿ ಬರ್ತಾ ಇದೆ. ವಿದ್ಯುತ್ ಚಿತಾಗಾರದ ಸ್ಥಳದಲ್ಲಿ ಕಟ್ಟಡ ಶಿಥಿಲಾವಸ್ಥೆ ತಲುಪ್ತಾ ಇದೆ. ಅಯ್ಯಯ್ಯೋ, ಏನ್ ದುರಂತ ಇದು. ಕೋಟಿ ಕೋಟಿ ಹಣ ಹಾಕ್ತಾರೆ. ಸ್ವಾಮಿ ನಮ್ದೇ ದುಡ್ಡಿದು. ಅದನ್ನ ಇನಾಗ್ರೇಷನ್ ಆಗಲ್ಲ, ಬಿಲ್ಡಿಂಗ್ ಕಟ್ತಾರೆ, ಕಟ್ಟು 3 ವರ್ಷ ಆಗುತ್ತೆ, ಶಿಥಿಲಾವಸ್ಥೆ ತಲುಪ್ತಾ ಇದೆ. ಅಲ್ಲಿರುವಂತ ಮಷಿನ್ಗಳು ತುಕ್ಕಿಡಿತಾ ಇದೆ. ಅಲ್ಲಿಗೆ ನೋಡಿ ಯಾವ ಥರ ದುರಂತದ ಪರಿಸ್ಥಿತಿ ಇದು ಅಂತ. ಆ ಸಂಜೆ ಆದ್ಮೇಲೆ ಏನು ಮಾಡ್ತಾರೆ, ಹೆಂಗಿರು ಏನು ಇಲ್ವಲ್ಲ, ಬರ್ರೋ ಅಂತ ಹುಡುಗರೆಲ್ಲ ಪುಂಡ್ರು. ಸಂಜೆ ಆದರೆ ಕುಡಿತಾರೆ, ಇಸ್ಪೀಟ್ ಆಡ್ತಾರೆ, ಇನ್ನೂ ಏನೇನೋ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆಯಂತೆ. ಪುಂಡ ಪೋಖರಿಗಳ ತಾಣ ಆಗ್ತಾ ಇದೆ. ಒಡೆದ ಬಾಟಲ್ಲು, ಕಿಟಕಿ ಗಾಜುಗಳು ಧ್ವಂಸ ಮಾಡಿದ್ರು, ಕಿಡಿಗೇಡಿಗಳ ಎಂಟ್ರಿ ಕೊಟ್ಟರು. ವಿದ್ಯುತ್ ಚಿತಾಗಾರ ಉದ್ಘಾಟನೆ ಆಗದೆ ಜನರ ತೆರಿಗೆ ದುಡ್ಡು ಪೋಲಾಗ್ತಾ ಇದೆ. ಮತ್ತೊಂದು ಕಡೆ ಕಟ್ಟಿಗೆಯಲ್ಲಿ ಅರ್ಧಂಬರ್ಧ ಹೆಣ ಸುಟ್ಟು ಬಿಸಾಡಿದ್ದಾರೆ. ಅಯ್ಯಯ್ಯೋ, ಅರ್ಧಂಬರ್ಧ ದೇಹ ಸುಟ್ಟು ಹೋಗ್ತಿರೋದ್ರಿಂದ ಗ್ರಾಮದಲ್ಲಿ ದುರ್ವಾಸನೆ ಬರ್ತಾ ಇದೆ. ಬೆಂಗಳೂರು ನಗರ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಇದು ಅಂತ ಸ್ಥಳೀಯರು ಕೂಡ ಆರೋಪ ಮಾಡ್ತಿದ್ದಾರೆ. ದೃಶ್ಯ ದಾಖಲೆ ಸಮೇತ ನಿಮ್ಮ ವಿಸ್ತಾರ ನ್ಯೂಸ್ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಸ್ಥಳೀಯರ ವಿರುದ್ಧ ಅಂದ್ರೆ ಸ್ಥಳೀಯ ಜಿಲ್ಲಾಡಳಿತದ ವಿರುದ್ಧ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ವಿಸ್ತಾರ ನ್ಯೂಸ್ಗೆ ಅವರೆಲ್ಲರೂ ಏನ್ ಮಾತಾಡಿದ್ರು ಬನ್ನಿ ತೋರಿಸ್ತೀವಿ. ಚಿತಾಗಾರವನ್ನು ಕಟ್ಟಿದ್ದಾರೆ, ಅದನ್ನೂ ಉದ್ಘಾಟನೆಯನ್ನು ಓಪನ್ ಮಾಡಿರಲಿಲ್ಲ. ಇಲ್ಲೇ ಪಕ್ಕದಲ್ಲಿ ಶವಗಳೆಲ್ಲ ಇಲ್ಲೇ ಸುಡ್ತಾರೆ. ಅದೆಲ್ಲ ನಮ್ಗೆ ಊರಿಗೆಲ್ಲ ಹಾಳಾಗ್ತಾ ಇದ್ದಾವೆ, ತೊಂದರೆ ಆಗ್ತಾಯಿದೆ, ಹೊಗೆ ಎಲ್ಲ ಸ್ಪ್ರೆಡ್ ಆಗುತ್ತೆ ಊರಿಗೆಲ್ಲನೂ. ಆದಷ್ಟು ಬೇಗ ನಮ್ಗೆ ಏನೇನ ಕಟ್ಟಿ ರೆಡಿ ಮಾಡಿ ಉದ್ಘಾಟನೆ ಓಪನ್ ಮಾಡಿಕೊಟ್ರೆ ಅಂತ ಕೇಳ್ಕೊತೀರಿ. ಆದಷ್ಟು ಬೇಗ ರೆಡಿ ಮಾಡಿಕೊಟ್ರೆ ಸರೋಗುತ್ತೆ. ಅಲ್ಲೆಲ್ಲ ಇಲ್ಲಿ ಚಿತಾಗಾರ, ಇದು ಸಿಲ್ಕ್ ಫಾರ್ಮಲ್ಲಿ ಚಿತಾಗಾರ ಕಟ್ಟಿದ್ದಾರೆ. ಬಟ್ ಕಟ್ಟಿ ಹಾಗೆ ಬಿಟ್ಟಿದ್ದಾರೆ. ಕೊರೋನಾ 4 ವರ್ಷ ಆಯಿತು, ಆಗಿನಿಂದ ಹಂಗೆ ಇದೆ. ಬಟ್ ಇಲ್ಲಿ ಶವಗಳು ಬಂದಾಗ ಸುಟ್ಟು ಅರ್ಧ ಹಂಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಇದರಿಂದ ಜನಗಳಿಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಗ್ರಾಮದಲ್ಲಿ ಇದು ಚಿತಾಗಾರ, ವಿದ್ಯುತ್ ಚಿತಾಗಾರವನ್ನು ನಿರ್ಮಿಸಿದ 4 ವರ್ಷಗಳ ಹಿಂದೆ ಡಿ.ಕೆ. ಸುರೇಶ್ ಅವರ ಅನುದಾನದಲ್ಲಿ ಇಲ್ಲಿ ಬಂದು ಮಾಡಿದ್ರು. ಕೆಲಸ ಎಲ್ಲ ಬಿಲ್ಡಿಂಗ್ ಎಲ್ಲ ಆಗಿದೆ. ಮತ್ತೆ ನಮ್ಮ ಜಿಲ್ಲಾಧಿಕಾರಿ ಮಂಜುನಾಥ್ ಸರ್ ಇದ್ದಾಗ ಇಲ್ಲಿ ಸುಡ್ತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಆನೇಕಲ್ಲಿಂದ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿ ಲಭ್ಯರಿದ್ದಾರೆ. ಅಂಬರೀಶ್ ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಯಾರ ನಿರ್ಲಕ್ಷ್ಯ ಅಥವಾ ಯಾರ ಒಣ ಪ್ರತಿಷ್ಠೆಗಳಿಗೆ ಇದೇನಾದರೂ ಇವತ್ತವರೆಗೂ ಇನಾಗ್ರೇಷನ್ ಆಗದೆ ಹಾಗೆ ಉಳ್ಕೋತಾ, ಏನ್ ಕಾರಣ ಎಕ್ಸಾಕ್ಟ್ಲಿ? ಹೌದು ಸರ್, ಏನಂತಂದ್ರೆ ಆನೇಕಲ್ ತಾಲೂಕಿನಲ್ಲಿ ಇರುವಂತಹ ಏನು ಆನೇಕಲ್ ಜನರ ಒಂದು 10 ವರ್ಷಗಳ ಬೇಡಿಕೆ ಏನಂತಂದ್ರೆ ವಿದ್ಯುತ್ ಚಿತಾಗಾರವನ್ನ ಇಲ್ಲಿ ಆನೇಕಲ್ ತಾಲೂಕಿನಲ್ಲಿ ಮಾಡಬೇಕು ಅನ್ನೋದು ಇಲ್ಲಿ ಜನರ ಬೇಡಿಕೆ ಆಗಿತ್ತು. ಇಲ್ಲಿ ಏನಂದ್ರೆ ಆನೇಕಲ್ ತಾಲೂಕಿನಲ್ಲಿ ಸುತ್ತಮುತ್ತ ಯಾರಾದ್ರೂ ಮೃತಪಟ್ಟ ಸಂದರ್ಭದಲ್ಲಿ ಅವ್ರನ್ನ ಏನಾದ್ರು ಸುಡಬೇಕು ಮತ್ತೆ ಬರ್ನಿಂಗ್ ಅಂತ ಏನಂದ್ರೆ ಅಂತ್ಯಕ್ರಿಯೆ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಕೂಡ್ಲಿಗೇಟು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು. ಸುಮಾರು ಒಂದು 25-30 ಕಿಲೋಮೀಟರ್ ಏನೋ ಪ್ರಯಾಣವನ್ನ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಏನು ಆನೇಕಲ್ನಲ್ಲೇ ಮಾಡ್ಬೇಕು ಅನ್ನೋದು ಇಲ್ಲಿನ ಜನರ ಕೂಗಾಗಿತ್ತು. ಈ ಒಂದು ನಿಟ್ಟಿನಲ್ಲಿ ಕಳೆದ ಒಂದು 3-4 ವರ್ಷಗಳ ಹಿಂದೆ ಏನು ಇಲ್ಲಿನ ಸಂಸದರ ಅನುದಾನದ ಅಡಿಯಲ್ಲಿ ಒಂದು 2 ಕೋಟಿ ರೂಪಾಯಿಯಲ್ಲಿ ಏನು ಆನೇಕಲ್ ತಾಲೂಕಿನ ಬಿದರಗುಪ್ಪೆಯಲ್ಲಿ ಏನು ಕಾಮಗಾರಿಯನ್ನು ಶುರು ಮಾಡ್ತಾರೆ. ಆದ್ರೆ ಈ ಕಾಮಗಾರಿ ಈಗಾಗಲೇ ಏನು ಒಂದು 90% ಮುಗಿದಿದ್ರು ಸಹ ಏನಂತಂದ್ರೆ ಮಿಷನರಿಗಳು ಎಲ್ಲ ಬಂದಿದ್ರು ಸಹ ಇನ್ನು ಉದ್ಘಾಟನೆ ಬಗ್ಗೆ ಕಂಡಿಲ್ಲ. ಸಾಕಷ್ಟು ಏನಂತಂದ್ರೆ ಅಲ್ಲಿರುವಂತಹ ಏನು ಬೆಳೆ ಬಾಳುವಂತಹ ಮಿಷನರಿಗಳು ತುಕ್ಕಿಡಿತಾ ಇದ್ರೆ, ಇನ್ನೊಂದು ಕಡೆ ಆ ಒಂದು ಕಟ್ಟಡ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಏನು ಮಾರ್ಪಾಡಾಗ್ತಾ ಇದೆ. ಸಂಜೆ ಆಗ್ತಿದ್ರೆ ಅಲ್ಲಿ ಏನು ಕುಡುಕರ ಗುಂಪು ಬರ್ತದೆ, ಮತ್ತೆ ಇಸ್ಪೀಟ್ ಆಡಿ ಹೋಗುವಂತದ್ದು, ಮತ್ತೆ ಅಲ್ಲಿರುವಂತಹ ವಸ್ತುಗಳನ್ನ ಮತ್ತೆ ಏನು ಅಲ್ಲಿರುವಂತಹ ಕಿಟಕಿ ಗಾಜುಗಳನ್ನ ಒಡೆದು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಏನಂತಾರೆ ಇಲ್ಲಿನ ಏನು ಸಂಸದರಾಗಿರ್ಬೋದು ಮತ್ತೆ ಜಿಲ್ಲಾಧಿಕಾರಿಗಳು ಈ ಒಂದು ಏನು ವಿದ್ಯುತ್ ಚಿತಾಗಾರ ಏನಿದೆ ಅದನ್ನ ಉದ್ಘಾಟನೆ ಮಾಡೋದಕ್ಕೆ ಮತ್ತೆ ಆ ಒಂದು ಕಾಮಗಾರಿಯನ್ನು ಸಂಪೂರ್ಣ ಕ್ಲಿಯರ್ ಮಾಡಿ ಏನಂತಾರೆ ಒಂದು ವಿದ್ಯುತ್ ಚಿತಾಗಾರವನ್ನ ಕಾರ್ಯಾರಂಭ ಮಾಡ್ಲಿಕ್ಕೆ ಇನ್ನೂ ಸಹ ಯಾಕೋ ಹಿಂದೇಟ್ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಚುನಾವಣೆ, ಇನ್ನು ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಏನಾದ್ರು ಈ ಒಂದು ಪ್ಲಾನ್ ಅನ್ನ ರೂಪಿಸ್ಕೊಂಡು ಏನಂತಂದ್ರೆ ಚುನಾವಣೆ ಬರ್ತಾ ಇದೆ, ಈ ಒಂದು ಸಮೀಪಿಸಿದಂತೆ ಅವಾಗ ಏನಾದ್ರು ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರು ಇದ್ ಮಾಡಿದಾರೆ ಅನ್ನುವಂಥದ್ದು ಇಲ್ಲಿ ಏನಂತಾರೆ ಯಕ್ಷ ಪ್ರಶ್ನೆ. ಎಲ್ಲ ತುಕ್ಕಿಡಿತಾ ಇದೆಯಲ್ಲ, ಕೋಟಿಗಟ್ಲೆ ಇನ್ವೆಸ್ಟ್ ಮಾಡಿದ್ದಾರೆ, ಎಲ್ಲವೂ ನೀರಿನಲ್ಲಿ ಹೋಮ ಮಾಡ್ದಂಗ ಆಯ್ತಲ್ಲ ಈಗ, ಮತ್ತೆ ಯಾವ್ದು ಉಪಯೋಗಕ್ಕೆ ಬರಲ್ಲ. ಹೌದು ಸರ್, ಏನಂತಂದ್ರೆ ಆ ಒಂದು ಎಲ್ಲಾ ಮಿಷನರಿಗಳು ವಿದ್ಯುತ್ ಚಿತಾಗಾರದಲ್ಲಿ ಅಳವಡಿಸಿರೋದು ಸಾಕಷ್ಟು ಬೆಳೆ ಬಾಳುವಂತಹ ಮಿಷನರಿಗಳು. ಮತ್ತೆ ಕಟ್ಟಡವೂ ಸಹ ಏನು ಭವ್ಯವಾದಂತಹ ಕಟ್ಟಡಗಳನ್ನು ಕಟ್ಟಿದ್ದಾರೆ, ಮತ್ತೆ ಅಲ್ಲಿ ಮಿಷನರಿಗಳನ್ನು ಸಹ ಇದ್ ಮಾಡಿದ್ದಾರೆ.
ಆದ್ರೆ ಇಲ್ಲಿಯವರೆಗೂ ಸಹ ಏನು ಅಧಿಕಾರಿಗಳಾಗ್ಬೋದು, ಸಂಸದರಾಗ್ಬೋದು, ಶಾಸಕರಾಗ್ಬೋದು, ಈ ಒಂದು ನಿಟ್ಟಿನಲ್ಲಿ ಏನು ವಿದ್ಯುತ್ ಚಿತಾಗಾರವನ್ನ ಕಾರ್ಯಾರಂಭ ಮಾಡ್ಲಿಕ್ಕೆ ಯಾಕೋ ಹಿಂದೆ ಅಮರೇಶ್, ಐ ವಾಂಟ್ ಯು ಟು ಡೂ ದಟ್. ಅಂದ್ರೆ ಯಾರು ಇದಕ್ಕೆ ಸಂಬಂಧಪಟ್ಟವರು ಅವ್ರನ್ನ ಮಾತಾಡಿಸ್ಬೇಕು. ಯಾಕೆ ಈ ಪರಿಸ್ಥಿತಿಗೆ ಕಾರಣ ಯಾರು, ಅದು ಯಾರೇ ಆಗಿರ್ಲಿ ಅವರ ಬೈಟ್ ಬೇಕೇ ಬೇಕು. ಅಫ್ಕೋರ್ಸ್ ನನ್ನ ಸಹೋದ್ಯೋಗಿ ಕೂಡ PCR ನವ್ರು ಅಪ್ಡೇಟ್ ಮಾಡ್ತಿದ್ದಾರೆ. ಫೋನ್ ಮಾಡ್ತಾ ಇದೀವಿ ಸರ್ ಇನ್ಚಾರ್ಜ್ ಅವ್ರಿಗೆ, ಅವ್ರು ಯಾರು ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ. ಶಾಸಕರು ಶಿವಣ್ಣ ಅವ್ರ ಮಾಹಿತಿ ಬೇಕಾಗಿತ್ತು ನನಗೆ, ಆದರೆ ಸದ್ಯಕ್ಕಂತೂ ಫೋನ್ ರಿಸೀವ್ ಮಾಡ್ತಿಲ್ಲ. ಸಂಸದರು DK ಸುರೇಶ್ ಅವ್ರು ಫೋನ್ ರಿಸೀವ್ ಮಾಡ್ತಿಲ್ಲ, ಶಾಸಕರು ಫೋನ್ ರಿಸೀವ್ ಮಾಡ್ತಿಲ್ಲ. ಅಮರೇಶ್ ಮಾತಾಡಿಸಿ ಏನು ಅಂತ ಉತ್ತರ ತಗೊಂಬನ್ನಿ. ಜಿಲ್ಲಾಧಿಕಾರಿಗಳು ದಯಾನಂದ್ ಅಲ್ವಾ ಅಮರೇಶ್ ಅವರೇ? ದಯಾನಂದ್ ಅವ್ರನ್ನ ಮಾತಾಡಿಸಿ ಯಾಕೆ ಏನು ಇದಕ್ಕೆ ಕಾರಣ ಏನು ಗೊತ್ತಾಗಬೇಕು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ, ಆದರೆ ಎಲ್ಲವೂ ಕೂಡ ಇದೀಗ ವರ್ಕ್ ಆಗ್ತಿಲ್ಲ ಅಂತಹ ಪರಿಸ್ಥಿತಿಗೆ ನಿಲ್ಲಿಸಿದ್ದಾರೆ. ಈ ವಿದ್ಯುತ್ ಚಿತಾಗಾರದ ಪರಿಸ್ಥಿತಿ ಆನೇಕಲ್ನಲ್ಲಿ ಕಾಣಿಸ್ತಾ ಇರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.